T20 ವರ್ಲ್ಡ್ ಕಪ್ ನ ಸೂಪರ್ 8 ಸ್ಟೇಜ್ ನ ಫಿಕ್ಸ್ಚರ್ಸ್ ಇದೀಗ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. 8 ತಂಡಗಳನ್ನ 2 ಗ್ರೂಪ್ಸ್ ನಲ್ಲಿ ಡಿವೈಡ್ ಮಾಡಿದ್ದಾರೆ. ಗ್ರೂಪ್ 1 ಅಂಡ್ ಗ್ರೂಪ್ 2 2 ಗ್ರೂಪ್ ಗಳಲ್ಲೂ 4 ತಂಡಗಳು. ಭಾರತ ಇರೋ ಗ್ರೂಪ್ ಬಗ್ಗೆ ಇವತ್ತು ಮಾತಾಡ್ತಾ ಇದ್ದೀನಿ, ಅಂದ್ರೆ ಗ್ರೂಪ್ 1. ಇಲ್ಲಿ ಇರೋದು ಇಂಡಿಯಾ, ಆಸ್ಟ್ರೇಲಿಯಾ, ಅಫ್ಘಾನಿಸ್ತಾನ್ ಹಾಗೂ ಬಾಂಗ್ಲಾದೇಶ್. ಭಾರತ ಎಲ್ಲಾ ಪಂದ್ಯಗಳನ್ನ ಗೆದ್ರು, ಒಂದು ಪಂದ್ಯ ಮಳೆಯಿಂದಾಗಿ ಆಡಿಲ್ಲ, ಸೊ ಅಲ್ಲಿ ಪಾಯಿಂಟ್ಸ್ ಶೇರ್ ಮಾಡ್ಕೊಂಡ್ರು. ಮತ್ತೊಂದು ತಂಡ ಆಸ್ಟ್ರೇಲಿಯಾ. 50 ಓವರ್ ವರ್ಲ್ಡ್ ಕಪ್ ನಲ್ಲಿ ಫೈನಲ್ ಅಹಮದಾಬಾದ್ ನಲ್ಲಿ ಸೋತಿರೋದನ್ನ ನಾವು ಇನ್ನೂ ಮರ್ತಿಲ್ಲ. ಅಂದ್ರೆ ಇಂಗ್ಲೆಂಡ್ ನ ಸೋಲ್ಸಿದ್ರು ಇವರು ಲೀಗ್ ಸ್ಟೇಜಸ್ ನಲ್ಲಿ. ಪ್ಲಸ್ ಎನಿ ಗಿವನ್ ಡೇ ಆಸ್ಟ್ರೇಲಿಯನ್ ಟೀಮ್ ವಿರುದ್ಧ ಆಡ್ತಾ ಎಕ್ಸ್ಟ್ರಾ ಕಾಶಿಯಸ್ ಆಗಿ 300% ಕೊಡಬೇಕಾಗುತ್ತೆ ಪ್ರತಿಯೊಂದು ಟೀಮ್. ಮೂರನೇ ತಂಡ ಅಫ್ಘಾನಿಸ್ತಾನ್. ರಶೀದ್ ಖಾನ್ ಅವರ ನೇತೃತ್ವದಲ್ಲಿ ಇವರು ಒಂಥರ T20 ಸ್ಪೆಷಲಿಸ್ಟ್ ಆಗ್ಬಿಟ್ಟಿದ್ದಾರೆ. ಮೊದಲು ಸ್ಪಿನ್ ಮಾತ್ರ ಅಂದ್ರೆ ಹೇಳಿದ್ರೆ ಇವಾಗ ಪೇಸ್ ಅಟ್ಯಾಕ್ ಕೂಡ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಸೊ ಡೆಫಿನೆಟ್ಲಿ ಅ ಟೀಮ್ ಟು ಲುಕ್ ಔಟ್ ಫಾರ್ ಆಗ್ತಾರೆ ಅಫ್ಘಾನಿಸ್ತಾನ್. ಬಾಂಗ್ಲಾದೇಶ್ ನನಗೆ ಅಷ್ಟೊಂದು ಸ್ಟ್ರಾಂಗ್ ಕಂಟೆಂಟರ್ ಅಂತ ಅನಿಸ್ತಾ ಇಲ್ಲ, ಯಾಕಂದ್ರೆ ಇವರು ಆಡಿರೋ ಲೀಗ್ ಫೇಸಸ್ ನಲ್ಲಿ ಕೂಡ ಸ್ಟ್ರಗಲ್ ಮಾಡಿದ್ದಾರೆ. ಸೊ ಈ 2 ತಂಡಗಳು ಯಾವ್ದಾಗುತ್ತೆ ಕ್ವಾಲಿಫೈ ಆಗಕ್ಕೆ ಸೆಮಿಫೈನಲ್ಗೆ ಇಸ್ ದ ಬಿಗ್ ಕ್ವೆಶ್ಚನ್. ನನ್ನ ಮನಸ್ಸಿನಲ್ಲಿ ಇಂಡಿಯಾ ಹೋಗ್ಲೇಬೇಕು ಅಂತ ಇದೆ. ಅಂಡ್ ಆಸ್ ಅ ನಾರ್ಮಲ್ ಕ್ರಿಕೆಟ್ ಎಂತೂಸಿಯಾಸ್ ಇಂಡಿಯನ್ ಟೀಮ್ಗೆ ಆ ಎಲ್ಲ ಕ್ಷಮತೆಯನ್ನ ನೋಡ್ತಾ ಇದ್ದೀನಿ. ಹಾಗಾದ್ರೆ ಸೆಮಿಫೈನಲ್ಗೆ ಹೋಗ್ತಾ ಇರೋ 2 ತಂಡಗಳು ಇಂಡಿಯಾ ಅಂಡ್ ಹೂ? ಅಫ್ಘಾನಿಸ್ತಾನ್ ಹೈ ಚಾನ್ಸಸ್, ಬಟ್ ಆಸ್ಟ್ರೇಲಿಯಾ ಖಂಡಿತ ಒಂದಿನೂ ಹೊರಗಿಡಕ್ಕಾಗಲ್ಲ.